ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಬೈ ಎಲೆಕ್ಷನ್ ಮುಗಿದ್ರು ರಾಜಕೀಯ ನಾಯಕರ ಸಮರ ಮಾತ್ರ ಮುಗಿದಿಲ್ಲ. ಮಾತಿನ ಚಕಮಕಿಯಿಂದ ನೇರವಾಗಿ ಚಾಟಿ ಬೀಸಿಕೊಳ್ತಿದ್ದಾರೆ. ಒಬ್ಬರಿಗೆ ದುಡ್ಡಿನ ಮದವೇರಿದ್ರೆ ಮತ್ತೊಬ್ಬರಿಗೆ ಅಧಿಕಾರದ ಮದ ಎಂದು ಕಿತ್ತಾಡಿಕೊಳ್ತಿದ್ದಾರೆ. ಸಮರ್ಥನೆ ಕಟ್ಟೆ ಮೇಲೆ ಕುಳಿತು ಕೈಪಡೆ ಮಜಾ ನೋಡ್ತಿದೆ. ಚನ್ನಪಟ್ಟಣ ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮುಗಿಲಿದ್ದ ಈ ಬೆಂಕಿ ಜ್ವಾಲೆಯಾಗಿ ಪರಿಣಮಿಸಿದೆ. ಫ್ರೆಂಡ್ಶಿಪ್ ನಲ್ಲಿ ಈಗೆಲ್ಲ ಮಾತನಾಡಿದ್ದರಿಂದ ಕೈ ನಾಯಕನಿಗೆ ಯಾವ ದೋಸ್ತಿ ಇಲ್ಲ, ಇದೆಲ್ಲ ಟೀಕೆ ಎಂದು ದಳಪಡೆ ರೊಚ್ಚಿಗೆದ್ದಿದೆ. ಇದೇ ಇವತ್ತಿನ ಸ್ಟೋರಿ. ಕುಳ್ಳ ಕರಿಯ ಇದು ನಾವ್ ಹೇಳ್ತಿಲ್ಲ, ಈ ರಾಜಕೀಯ ನಾಯಕರು ಎರಚಿಕೊಂಡಿರುವ ಕೆಸರಿದು. ಹೌದು, ಆಗಾಗ ಕನ್ನಡದ ಪದಗಳಲ್ಲಿ ಮಾತ್ರ ತಪ್ಪಾಗಿ ಉಚ್ಚಾರ ಮಾಡುವ ಜಮೀರ್ ಅಹಮದ್ ಈಗ ಹೇಳಿರುವ ಮಾತುಗಳೇ ತಪ್ಪು ಎಂದು ಜೆಡಿಎಸ್ ಗರಂ ಆಗಿದೆ. ಅವರು ಆಡಿರುವ ಮಾತುಗಳಲ್ಲಿ ಬೇರೆ ಅರ್ಥಾನ ಇದೆ ಎನ್ನುತ್ತಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕರಿಯ ಎಂದು ಕರೆಯುವ ಮೂಲಕ ಕಪ್ಪು ವರ್ಣದ ಜನಾಂಗೀಯ ನಿಂದನೆ ಮಾಡಿದ್ರು. ಬಳಿಕ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್, ಪ್ರೀತಿಯಿಂದ ಅವರು ನನ್ನನ್ನ ಕುಳ್ಳ ಎಂದು ಕರೆಯುತ್ತಿದ್ರು, ನಾನು ಅವರನ್ನ ಕರಿಯಣ್ಣ ಎಂದು ಕರೆಯುತ್ತಿದ್ದೆ. ನನ್ನ ಮಾತಿನಿಂದ ಜೆಡಿಎಸ್ ಕಾರ್ಯಕರ್ತರಿಗೆ ಏನಾದ್ರೂ ನೋವಾಗಿದ್ರೆ ನಾನು ಅವರನ್ನ ಕ್ಷಮೆ ಕೇಳ್ತೇನೆ ಎಂದು ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ರು. ಆದ್ರೆ ಜಮೀರ್ ಅಹಮದ್ ಮಾತಿಗೆ ಸಾಕಷ್ಟು ಚರ್ಚೆಗಳು ಎದ್ದಿವೆ. ಈಗ ಜೆಡಿಎಸ್ ಜಮೀರ್ ಮಾತಿಗೆ ಕೆಂಡ ಮಂಡಲವಾಗಿದೆ. ಸಚಿವ ಜಮೀರ್ ಹೇಳಿಕೆ ಬಗ್ಗೆ ಇದುವರೆಗೂ ಮೌನವಾಗಿದ್ದ ಕುಮಾರಸ್ವಾಮಿ ತಮ್ಮನ್ನು ಕರಿಯ ಎಂದು ವ್ಯಂಗ್ಯವಾಡಿದ್ದು ಅಲ್ಲದೆ ದೇವೇಗೌಡರ ಕುಟುಂಬವನ್ನ ಮುಸ್ಲಿಮರು ಖರೀದಿಸುತ್ತಾರೆ ಎಂದಿದ್ದ ಜಮೀರ್ ಅವರ ಮಾತಿಗೆ ಅವರ ಕಥೆಯನ್ನ ಮುಂದೆ ಬಿಚ್ಚಿಡುತ್ತೇನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುಳ್ಳ ಕರಿಯ ಅನ್ನೋಕೆ ನಾನು ಜಮೀರ್ ರೀತಿಯ ವಾತಾವರಣದಿಂದ ಬಂದಿಲ್ಲ. ಅವರ ಮಾತು ಅವರ ಸಂಸ್ಕೃತಿ ತೋರಿಸುತ್ತೆ. ಅವರಿಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ? ನಾವು ಈ ಹಿಂದೆ ಜೊತೆಯಾಗಿ ಇದ್ದಿದ್ದು ರಾಜಕೀಯವಾಗಿ ಮಾತ್ರ ಎಂದಿದ್ದಾರೆ ಕುಮಾರಸ್ವಾಮಿ. ಅಲ್ಲದೆ ಕರಿಯ ಎಂದು ಕರೆದಿದ್ದಕ್ಕೆ ಜಾಸ್ತಿ ತಲೆ ಕಡಿಸಿಕೊಳ್ಳದ ಕುಮಾರಸ್ವಾಮಿ ತಂದೆಯ ಬಗ್ಗೆ ಜಮೀರ್ ಮಾತನಾಡಿದ್ದಕ್ಕೆ ಗರಂ ಆಗಿದ್ದು, ಮುಸ್ಲಿಮರು ಟೈರ್ ಅಂಗಡಿ ಇಟ್ಟುಕೊಂಡಿರುತ್ತಾರೆ, ಅವರ ಬಳಿ ಚಂದ ಎತ್ತಿ ದೇವೇಗೌಡರನ್ನ ಕೊಂಡುಕೊಳ್ತಾರಾ? ಜಮೀರ್ಗೆ ದುಡ್ಡಿನ ಮದ ಬಂದಿದೆ, ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾತನಾಡ್ತಾನೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರವಾಗಿ ದೋಸ್ತಿ ಇದ್ದವರು ಮುಂದೆ ಶತ್ರುಗಳು ಕೂಡ ಆಗಬಹುದು, ಶತ್ರುಗಳು ಇದ್ದವರು ದೋಸ್ತಿ ಆಗಬಹುದು ಎಂದು ತೀರಾ ಸರಳವಾಗಿ ನುಡಿದಿದ್ದಾರೆ. ಈ ನಾಯಕರ ಮಾತಿನ ವಿರುದ್ಧವೂ ಕೂಡ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಾರೆ ಕೆರೆದುಕೊಂಡು ಹುಣ್ಣು ಮಾಡಿಕೊಂಡ್ರಂತೆ. ಹಾಗೆ ಈಗ ಜಮೀರ್ ಅಹಮದ್ ಪರಿಸ್ಥಿತಿ ಕೂಡ. ಈಗಾಗಲೇ ವಕ್ಫ್ ವಿಚಾರದಲ್ಲಿ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿರುವ ಜಮೀರ್ ಅಹಮದ್ ಖಾನ್ ಈಗ ಈ ವಿಚಾರವಾಗಿ ಮತ್ತಷ್ಟು ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ. ಇದೆಲ್ಲವೂ ಬೈ ಎಲೆಕ್ಷನ್ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಎಂದು ಕಾಂಗ್ರೆಸ್ ನಾಯಕರು ಒಳಗೊಳಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.